ಬರ್ತೀನಿ. ಇರಪ್ಪ ರಾಘವ, ಒಂದ್ ಲೋಟ ಕಾಫಿ ಕುಡ್ಕೊಂಡು ಹೋಗಿವಂತೆ. ಬಿಸಿದೆ ಮಗ. ಅಪ್ಪಂಗ ಕೊಡವಾ? ಕೊಟ್ಟೆ ಮಗನೇ, ನೀನ್ ಕುಡಿಯೋ. ಮಗ ಹೋಗ್ತಾ ಒಂಚೂರು ಹೊಲ ಕೆಲಸ ಮಾಡ್ಲಿಕ್ಕೆ ಆಳ್ಗಳಿಗೆ ಹೇಳ್ಬಿಟ್ಟು ಹೋಗಪ್ಪ. ಸರಿ. ಈ ವರ್ಷನಾದರೂ ಒಳ್ಳೆ ಮಳೆ ಬೆಳೆ ಆದರೆ ನಮ್ಮಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅದು ಮಾತ್ರ ಕನಸು ಅಲ್ಲ. ಎಸ್ಸಲ್ಲಿ ಹೇಳಿಲ್ಲ ನಾನು ನಿಮಗೆ, ವ್ಯವಸಾಯ ಮಾಡಿದವರು ಯಾರೂ ಉದ್ಧಾರ ಆಗಿಲ್ಲ. ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅಂತ ಗಾದೆನೇ ಇದೆ. ನನ್ನ ಮಾತಲ್ಲಿ ಕೇಳ್ತೀರಾ ನೀವು? ಹೀಗೆ ಆದರೆ ಇನ್ನೂ 10 ವರ್ಷ ಹೋದರೂ ಹಿಂಗೆ ಇರಬೇಕಾಗತ್ತೆ. ನಮಗೂ ನಮ್ಮದೇ ಆದ ಕನಸುಗಳಿವೆ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರೋದು? ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ನೋಡಿ, ಈ ಕಾಲದಲ್ಲಿ ಎಷ್ಟು ಓದಿದ್ರೂ ಪ್ರಯೋಜನ ಇಲ್ಲ. ದುಡ್ಡಿಲ್ಲ ಅಂದರೆ ಕೆಲಸನೂ ಸಿಗಲ್ಲ. ನನಗೆ ಕೆಲಸ ಬೇಕು ಅಂದರೆ ಬೇರೆ ದಾರಿನೇ ಇಲ್ಲ. ಜಮೀನು ಮಾರ್ಬಿಡಿ. ಜಮೀನ್ ಮಾರಿದ್ರೆ ಜೀವನ ನಡ್ಸೋದಾದ್ರೂ ಹೇಗೆ? ಇದು ಜೀವನದ ಪ್ರಶ್ನೆ, ಎಲ್ಲರ ಮೇಲೂ ಆಧಾರವಾಗಿರೋದು. ವಯಸ್ಸಿಗೆ ಬಂದ ಮಗಳು ಮನೇಲಿದ್ದಾಳೆ, ಅವಳ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಹೌದು ನವೀನ್, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಜಮೀನು ಮಾರೋ ಐಡಿಯಾ ನಿನ್ನ ತಲೆಯಿಂದ ತೆಗೆದಾಕಿಬಿಡು. ಜಮೀನು ಮಾರಿ ಕೆಲಸ ತಗೊಳ್ಳೋದು ಬೇಡ. ಹೇಯ್, ನೀನಂತೂ ಓದಲಿಲ್ಲ, ಬರೀಲಿಲ್ಲ. ಉದ್ಧಾರ ಆಗೋಣ ಅಂತಂದರೆ ಉದ್ಧಾರ ಆಗೋದಕ್ಕೂ ಬಿಡಲ್ಲ. ಛೇ, ಎಲ್ಲ ನನ್ನ ಕರ್ಮ. ಏ ನವೀನ, ನವೀನ, ಹೇ ನವೀನ್, ನವೀನ್, ರಾಮ್, ರಮೇಶ, ಏನ್ರ ಮಗ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ದೀರಾ? ಗುರ್ತೇ ಸಿಗಲ್ಲ ಕಣೋ. ಜೀವನ ಅಂದಮೇಲೆ ಚೇಂಜ್ ಇರಲೇಬೇಕು ಮಗ. ಅದೆಲ್ಲ ಸರಿ, ಹೇಗಿದ್ದಾನೆ ಹೇಗಾಗಿದ್ಯಾ ನೋಡು. ಅದೊಂದು ದೊಡ್ಡ ಕತೆ ಮಗ. ಸರಿ ಬಾ, ಎಲ್ಲಾದ್ರೂ ಫ್ರೀ ಇದ್ದಾಗ ಕೂತ್ಕೊಂಡು ಮಾತಾಡೋಣ. ನಡಿ ಮಗ. ಸರಿ, ಈಗ ಹೇಳು ನಿನ್ನ ವಿಷಯನ. ಏನು ಅಂತ ಹೇಳಿ ಕಣ, ಮನೆ ತುಂಬ ಪ್ರಾಬ್ಲಮ್ಸ್. ಸಾಲ ಸುಳಿ ಥರ ಸುತ್ಕೋತಿದೆ. ಎಷ್ಟು ಓದಿದ್ರು, ಎಷ್ಟು ಒಳ್ಳೆ ಮಾರ್ಕ್ ತೆಗೆದ್ರು, ಸರ್ಕಾರಿ ಕೆಲಸ ನಮ್ಮಂಥವ್ರ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣಿಸುತ್ತೆ ಕಣ. ಏನು ಮಾಡಬೇಕೋ ತೋರಿಸ್ತಾ ಇಲ್ಲ ನನಗೆ. ನವೀನ್, ಈ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಲಂಚ ಲಂಚ ಲಂಚನೇ ತುಂಬಿ ತುಳುಕಿರ್ಬೇಕಾರೆ ನಿನ್ನ ಮಾಸ್ ಕಾರ್ಡ್ನ ಹೋಗಿ ಡಸ್ಟ್ಬಿನ್ಗೆ ಬಿಸಾಕು. ರಾಮ್, ಹೌದು ಕಣ, ಇಲ್ಲಿ ದುಡಿತಾ ಇದ್ರೆ ದುಡಿತಾನೇ ಇರಬೇಕಾಗುತ್ತೆ. ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ನಮ್ಮ ಥರ ಬಿಂದಾಸಾಗಿರ್ಬೋದು. ಆದರೂ ಈ ಸ್ಥಿತಿ ನೀನು ನೋಡೋಕ್ಕಾಗಲ್ಲ ಕಣೋ. ಸ್ನೇಹಿತ ಆಗೋಣ ಮಾತು ಹೇಳ್ತೀನಿ, ನೀನು ಕೇಳೋದಾದರೆ. ಆದರೆ ಇದು ಯಾರಿಗೂ ಗೊತ್ತಾಗಬಾರ್ದು. ಏನು ಹೇಳಿ? ದರೋಡೆ, ಕಿಡ್ನ್ಯಾಪ್, ಪಿಕ್ ಪಾಕೆಟ್. ಇಲ್ಲ ಇಲ್ಲಪ್ಪ, ನಾನು ಈ ಕೆಲಸ ಮಾಡೋದು. ಯೋಚನೆ ಮಾಡು, ಆಗಲ್ಲ ಅಂತ ಭಯಪಟ್ರೆ ಯಾವುದೂ ಆಗಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಬದುಕ್ತೀಯ? ಸಿಕ್ಕಾಕೊಂಡ್ರೆ ಅಂತ ಭಯನ? ಯೋಚನೆ ಮಾಡಬೇಡ. ಪೊಲೀಸ್ ಅವರ ಜೇಬ್ ತುಂಬಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡಿ ನವೀನ್, 100 ಜನ ಕೆಟ್ಟವ್ರ ಮಧ್ಯೆ ಒಬ್ಬ ಒಳ್ಳೆ ವ್ಯಕ್ತಿ ಕಾಣಲ್ಲ, ಗೊತ್ತಾ ನಿನಗೆ? ಈ ಸಮಾಜದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ
ನಾವು ಹೇಗೆ ಬದುಕ್ತೀವಿ ಅನ್ನೋದೇ ಮುಖ್ಯ. ಯೋಚನೆ ಮಾಡು. ಹೌದು, ಇವ್ರು ಹೇಳೋದೇನೋ ಸರಿಯಾಗೇ ಇದೆ. ಇನ್ನೂ ಎಷ್ಟು ದಿನ ಅಂತ ನಾನು ಹೀಗೆ ಇರೋದು? ನಾನು ಚೆನ್ನಾಗಿರ್ಬೋದು, ನಮ್ಮ ಮನೆಯವ್ರು ಚೆನ್ನಾಗಿರ್ಬೋದು. ಯಾರು ಏನಾದರೆ ನನಗೆ ಎಸ್. ದೊಡ್ಡಮ್ಮ ನೀನು ಯಾವಾಗ ಬಂದೆ? 2 ತಾಸು ಆತ್ಲ ಮಗ ಬಂದು. ನಿಮ್ಮನ್ನೆಲ್ಲ ಸ್ಯಾನೆ ದಿನ ಆಯ್ತಲ್ಲ ನೋಡಿ, ನೋಡ್ಕೊಂಡು ಹೋಗುಮ ಅಂತ ಬಂದೆ. ನೀ ಬರೋದೇ ಅಪರೂಪ. ಮನೆಯಲ್ಲೇ ಆರಾಮಾಗಿರೋದು ಬಿಟ್ಟು ಗದ್ದೆ ತವ ಯಾಕೆ ಬಂದೆ? ಏನು ಆರಾಮ್ ಬಿಡ್ಲೋ ಮಗ, ಇದ್ದಿದ್ದೆ ಕ್ಯಾಮೆ. ನಿಮ್ಮ ದೊಡ್ಡಪ್ಪ ಸಂಜೆ ಹೊತ್ತಿಗೆ ಮನೆ ಸೇರ್ಲಿಲ್ಲ ಅಂದರೆ ದೊಣ್ಣೆ ಇಕ್ಕೊಂಡಿರ್ತಾನೆ ಇಕ್ಕಕ್ಕೆ ನನಗೆ. ನಿಮ್ಮವ್ವ ಊಟ ತಗೊಂಡು ಗದ್ದೆ ಕಡೆ ಹೊಂಟಿದ್ಲು. ನಾನು ಸ್ಯಾನೆ ದಿನ ಆಯ್ತಲ್ಲ, ಮಕ್ಕಳು ನೋಡಿ ನೋಡ್ಕೊಂಬರೋಣ ಅಂತ ಬಂದೆ ಮಗ. ಯಾಕೆ ಮಗ ಆಟೋ ತಿನ್ಲ ಮಾತಾಡ್ತಾನೆ ಅವನಿ ಒಂಥರ ಇದ್ದೀಯಾ? ಮೈಯಾಗ ಸಂದಾಕಿಲ್ವೇ? ಯಾಕೆ ಮಗ ಬೆಳಗ್ಗೆ ನವೀನ ಆ ಥರ ಅಂದ ಅಂತನ? ಯಾಕೆ ಬಾವ, ಏನಾಯ್ತು? ಮನೆ ಅಂದಮೇಲೆ ಅಣ್ಣ ತಮ್ಮಂದ್ರ ಮಧ್ಯೆ ಸಣ್ಣ ಪುಟ್ಟ ವಿಷಯ ಇರುತ್ತಲ್ಲಮ್ಮ. ಮಗ ಅದನ್ನೆಲ್ಲ ತಲೆಗೆ ಹಾಕೋಬೇಡ ಬಿಡಪ್ಪ. ನೋಡು, ತಂಗಿ ತಮ್ಮನಿಗೋಸ್ಕರ ದುಡ್ದು ದುಡ್ದು ಹೇಗಾಗಿದೆಯಾ ನೋಡು, ಕರೆಂಟ್ ಹೊಡೆದು ಕಾಗೆ ಥರ. ದೊಡ್ಡಮ್ಮ ಅಂಥದ್ದೇನೂ ಇಲ್ಲ. ಅವನಿನ್ನೂ ಚಿಕ್ಕವನು, ಬಿಸಿ ರಕ್ತ ಬೇರೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ ಬಿಡು. ಏನ್ ಮಗ್ನೆ? ಒಂದು ಲೋಟ ನೀರು ತಂಬವ. ತಂದೆ ಮಗ್ನೆ. ಮಗ, ಏನವ? ಇವತ್ತು ಜೋಯಿಸಿದ್ರು ಸಿಕ್ಕಿದ್ರು ಕಣೋ. ಸಮೀಕ್ಷಾ ಮದುವೆ ಬಗ್ಗೆ ಮಾತಾಡಿದ್ರು. ಒಬ್ಬ ಒಳ್ಳೆ ಹುಡುಗ ಇದ್ದಾನಂತೆ, ನೋಡಲಿಕ್ಕೆ ತುಂಬ ಲಕ್ಷಣವಾಗೂ ಇದ್ದಾನಂತೆ. ಮನೆ ಕಡೆನೂ ಚೆನ್ನಾಗಿದ್ದಾರಂತೆ. ಒಬ್ಬನೇ ಮಗ. ನೀವು ಅಂದರೆ ಈಗಲೇ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅವ್ವ ಅವಳಿನ್ನೂ ಓದ್ತಿದ್ದಾಳೆ, ಈಗಲೇ ಯಾಕೆ ಅವಸರ? ರಾಘವ, ಅವಳು ಓದಿದ್ ಸಾಕು. ಎದೆ ಮಟ್ಟಕ್ಕೆ ಬೆಳೆದ ಮಕ್ಕಳನ್ನ ಜಾಸ್ತಿ ದಿವಸ ಮನೇಲಿ ಇಟ್ಕೊಬಾರ್ದು, ತಿಳ್ಕೊ. ನೀವು ಹೇಳೋದನ್ನ ಸರಿ, ಆದರೂ ಅವಳನ್ನೂ ಒಂದು ಮಾತು ಕೇಳೋಣ. ಸಮೀಕ್ಷಾ, ಬಾ ಪುಟ್ಟಿ. ಏನಣ್ಣ? ಅಪ್ಪಯ್ಯ ಹೇಳಿದ್ದು ಕೇಳಿಸ್ಕೊಂಡಮ್ಮ? ಇದಕ್ಕೆ ನೀನೇನು ಹೇಳ್ತೀಯ? ಅಣ್ಣ, ಅದು ಏನಮ್ಮ? ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಣ್ಣ. ನಾನೀಗಾಗಲೇ ಒಬ್ರನ್ನ ಇಷ್ಟಪಡ್ತಿದ್ದೀನಿ. ಅವರು ನನ್ನನ್ನು ತುಂಬ ಇಷ್ಟಪಡ್ತಿದ್ದಾರೆ. ಏ ಕಳ್ಳಿ, ಯಾರೇ ಅವನು? ಸೂರ್ಯ ಅಂತ, ನಮ್ಮ ಕಾಲೇಜೇ. ಸರಿ, ಆಗಿದ್ರೆ ಒಂದ್ಸಲ ಮನೆ ಕರ್ಕೊಂಬ. ನೀನು ಒಪ್ಪಿದೆ ಅಂದಮೇಲೆ ನಾವು ಒಪ್ದಂಗೆ ಅಲ್ವಾ ಅಪ್ಪಯ್ಯ? ಅಲ್ವಾ ಅಮ್ಮ? ನೀವು ಚೆನ್ನಾಗಿದ್ರೆ ಸಾಕವ್ವ. ಖಂಡಿತ ಚೆನ್ನಾಗಿರ್ತಾಳೆ. ಅವಳೇ ಅಲ್ಲ, ನಾವೆಲ್ಲರೂ ಚೆನ್ನಾಗಿರ್ತೀವಿ. ಏನೋ ಹೇಳ್ತಾ ಇದೆಯಾ? ಅಪ್ಪ, ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ. ಬಂಡವಾಳ ಅವಂದು,
ಮ್ಯಾನೇಜ್ಮೆಂಟ್ ಮಾತ್ರ ನಂದು. ನೀವೇನು ಯೋಚನೆ ಮಾಡಬೇಡಿ. ಸಮೀಕ್ಷಾಳ ಮದುವೆ ಅದ್ಧೂರಿಯಾಗಿ ಮಾಡೋಣ. ಇನ್ಮೇಲೆ ಈ ಮನೆ ಜವಾಬ್ದಾರಿ ನಂದು. ಸಂತೋಷ ತಾನೆ? ಏನೇನು ಇಟ್ಟಿದೆ ಎತ್ತೋ ಎತ್ತೋ ಅಮ್ಮ, ಸಮೀಕ್ಷಾ ಎಲ್ಲಿ? ಅಪ್ಪ ಅಣ್ಣ ಕಾಣ್ತಾ ಇಲ್ವಲ್ಲ? ಯಾಕೋ ಮಗನೇ? ಹೇಳ್ತೀನಿ. ಏನೋ ಮಗ ಇಷ್ಟೊಂದು ಖುಷಿಯಾಗಿದ್ಯಾ? ನಿಮ್ಮೆಲ್ರಿಗೂ ಇವತ್ತೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನೋ ಅದು? ನೋಡಿ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ನಿಮಗೆ? ಅಮ್ಮ, ಇದು ಬಿಸ್ನೆಸ್ ಅಲ್ಲಿ ಬಂದಿರೋ ಲಾಭ ಅಮ್ಮ. ಹೌದಾ? ತಗೋಮ್ಮ. ಅಮ್ಮ, ಇವತ್ತು ಎಲ್ಲ ರೆಡಿಯಾಗಿ ಸಿಟಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಯಾಕೋ? ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಡಿಸೋದಕ್ಕೆ. ಅಣ್ಣ, ಇದೇ ಸಂತೋಷದ ಟೈಮಲ್ಲಿ ನಿಮ್ಮೆಲ್ರಿಗೂ ಇನ್ನೊಂದು ಸಂತೋಷದ ವಿಷಯ ಹೇಳ. ಏನೇದು? ನಿಮಿಷ ಇರೋಣ. ಅಮ್ಮ, ನಾನು ಹೇಳಿದ್ನಲ್ಲ ಸೂರ್ಯ ಅಂತ, ಇವರೇ ಅವರು. ಏನೇ ಪುಟಿ, ಒಳ್ಳೆ ರಾಜ್ಕುಮಾರ್ ಇದ್ದಂಗ ಅವನಲ್ಲೇ. ನೋಡ್ರಿ ನಿಮ್ಮ ಮಳೆ ಆಗೋದ್ನ. ನೋಡಕ್ ಚೆನ್ನಾಗಿದ್ದಾನೆ. ನಮ್ಮ ಸಮೀಕ್ಷೆಗೆ ಏನ್ ಮಾಡ್ಸಿದ್ ಜೋಡಿ. ಪುಟಿ, ಫೋನ್ ರಿಂಗ್ ಆಯ್ತು ನೋಡೆ.